गढ़बनूर स्टॉप हम गढ़बनूर ऑर्डर हम गढ़बनूर रेडी फॉर योर इंस्ट्रक्शन सर गढ़बनूर स्टॉप हम sentry stand for remaining guard is ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗೋಕಾಕ್ ಉಪವಿಭಾಗದಲ್ಲಿ ಸುಮಾರು 5 ವರ್ಷಗಳ ಹಿಂದಿನಿಂದ ಕಳೆದು ಹೋದ ಮೊಬೈಲ್ಗಳನ್ನು ಕಳ್ಳತನವಾಗಿದ್ದ ಪಂಪ್ ಸೆಟ್ ಮತ್ತು ಆಭರಣಗಳನ್ನು ಪತ್ತೆ ಹಚ್ಚಿ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಇವರು ವಾರಸುದಾರರಿಗೆ ಮರಳಿ ಹಸ್ತಾಂತರಿಸಿದರು. ನಂತರ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಪಿ ಕೆ ರಾಮರಾಜನ್ ಇವರು ಮಾತನಾಡಿ, ಪ್ರತಿಯೊಂದು ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಬೇಕಾದ್ರೆ ಅದಕ್ಕೆ ಸಾರ್ವಜನಿಕರ ಸಹಕಾರ ಅಷ್ಟೇ ಅಗತ್ಯವಾಗಿದೆ. ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಹೇಳಿದರು. ಇನ್ನು ಕೆಎಸ್ಪಿ ಆಪ್ನಲ್ಲಿ ಉದ್ದೇಶಪೂರ್ವಕವಾಗಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ದುರುದ್ದೇಶದಿಂದ ಕಂಪ್ಲೇಂಟ್ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಎಸ್ಪಿ ಕೆ ರಾಮರಾಜನ್ ಮಾತನಾಡಿ, ಕೆಲವರು ತಮ್ಮ ಅಕ್ರಮ ಚಟುವಟಿಕೆಗೆ ಪೊಲೀಸ್ ಸಿಬ್ಬಂದಿಗಳು ಕಡಿವಾಣ ಹಾಕುತ್ತಿದ್ದಾರೆ. ಅದೇ ಒಂದು ಕಾರಣಕ್ಕೆ ದುರುದ್ದೇಶದಿಂದ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕೆಎಸ್ಪಿ ಆಪ್ನಲ್ಲಿ ಕಂಪ್ಲೇಂಟ್ ಮಾಡುತ್ತಿದ್ದಾರೆ. ನಾವು ಅದರ ಸತ್ಯಾಸತ್ಯತೆ ತಿಳಿದ ಮೇಲೆ ಅಧಿಕಾರಿಗಳ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಇನ್ಮುಂದೆ ಸಾರ್ವಜನಿಕರು ಮೊಬೈಲ್ ತಾವು ಧರಿಸಿರುವ ಸರಗಳು ಮಾಂಗಲ್ಯ ಕಳ್ಳತನವಾದಲ್ಲಿ ಯಾವುದೇ ರೀತಿಯ ಭಯ ಪಡದೆ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ಫಿರ್ಯಾದಿ ನೀಡಿದರೆ ಪೊಲೀಸ್ ಸಿಬ್ಬಂದಿಗಳು ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಎಂದರು. ಅದರ ಜೊತೆಯಲ್ಲಿ ರಾಯಬಾಗ್ ಮತ್ತು ಕಾಗವಾಡ ತಾಲೂಕಿನಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಮಟ್ಕಾ ದಂಧೆ, ಅಕ್ರಮ ಅಕ್ಕಿ ಸಾಗಾಟ ಮತ್ತು ವೈನ್ನಲ್ಲಿ ಸಾರಾಯಿ ಮಾರಾಟದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಅದರ ಬಗ್ಗೆ ಮಾಹಿತಿ ನೀಡಿದ್ದಲ್ಲಿ ತಕ್ಷಣ ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಅದಕ್ಕೆ ಮಾಧ್ಯಮದವರು ಸಹಕಾರ ಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕೆ ರಾಮರಾಜನ್ ಇವರು ಗೋಕಾಕ್ದಲ್ಲಿ ಮೀಟರ್ ಬಡ್ಡಿ ದಂಧೆ ನಡೆಯುತ್ತಿರುವ ಬಗ್ಗೆ ಹಲವಾರು ಫಿರ್ಯಾದಿಗಳು ಬಂದಿವೆ. ಬಡ್ಡಿಯ ನೆಪದಲ್ಲಿ ಅವರು ನೋಂದಣಿ ಮಾಡಿಕೊಂಡ ನಿಮ್ಮ ಆಸ್ತಿಯ ನೋಂದಣಿಯನ್ನು ರದ್ದು ಮಾಡುತ್ತೇವೆ. ಅದಕ್ಕಾಗಿ ನೀವು ನೇರವಾಗಿ ನಮ್ಮ ಹತ್ತಿರ ಬಂದು ಕಂಪ್ಲೇಂಟ್ ಮಾಡಲು ತಿಳಿಸಿದರು. ಇನ್ಮುಂದೆ ಯಾರಾದರೂ ಆರ್ಬಿಐ ಗೈಡ್ಲೈನ್ ನಿಯಮದಂತೆ ಮತ್ತು ಲೈಸೆನ್ಸ್ ಹೊಂದಿರದವರು ನಿಯಮ ಮೀರಿ ಬಡ್ಡಿ ವಸೂಲಿ ಮಾಡಿದರೆ ಅಂತವರ ವಿರುದ್ಧ ಹಳೆ ಕಾನೂನು ಮತ್ತು ಹೊಸ ಕಾನೂನಿನಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಖಡಕ್ ಆಗಿ ಹೇಳಿದರು. ಇನ್ನು ರಾತ್ರಿ ಹಗಲು ಕಳೆದು ಹೋದ ಮೊಬೈಲ್, ಕಳ್ಳತನವಾದ ನೀರಿನ ಮೋಟಾರ್ ಮತ್ತು ಆಭರಣಗಳನ್ನು ಪತ್ತೆ ಹಚ್ಚಿದ ಗೋಕಾಕ್ ಉಪವಿಭಾಗದ ಪೊಲೀಸರಿಗೆ ಶ್ಲಾಘನೀಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೋಕಾಕ್ ಉಪವಿಭಾಗದ ಡಿಎಸ್ಪಿ ರವಿ ನಾಯ್ಕ್, ಸಿಪಿಐ ಆರ್ಬಿ ಸುರೇಶ್ ಬಾಬು, ಶ್ರೀಶೈಲ್ ಬ್ಯಾಕೋಡ್, ಪಿಎಸ್ಐಗಳಾದ ಕೆವಾಲಿಕರ್, ಕಿರಣ್ ಮೋಹಿತೆ, ಯಮನಪ್ಪ ಮಾಗ್, ಆನಂದ್, ನಿಖಿಲ್ ಕಾಂಬಳೆ ಸೇರಿದಂತೆ ಇನ್ನುಳಿದವರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23.